ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ, ಬಟ್ ಇದು ಹ್ಯಾಪಿ ಆಗೋ ವಿಷಯ ಅಲ್ಲ. ಏನಕ್ಕಂದರೆ ಎರಡೂವರೆ ವರ್ಷ ಆಯಿತು. ಸೊ ಆಸೆ ಸೀರಿಯಲ್ ಎಲ್ಲ ಸ್ಟಾರ್ಟ್ ಆಗಿ 850 ಎಪಿಸೋಡ್ ಏನೋ ಆಗಿದೆ, 860 ಎಪಿಸೋಡ್. ಸೊ ಸ್ಟಾರ್ಟಿಂಗ್ ಒಂದು 50 to 60 ಎಪಿಸೋಡ್ ಆ ಕ್ಯಾರೆಕ್ಟರ್ ನಮ್ಮ ಜೊತೆ ಇರಲಿಲ್ಲ, ಬಟ್ ಅದಾದಮೇಲೆ ಆ ಕ್ಯಾರೆಕ್ಟರ್ ಬಂದಿದ್ದು. ಆ ಕ್ಯಾರೆಕ್ಟರ್ ಬಂದಮೇಲಂತೂ ಲೈಕ್ ಸಿಕ್ಕಾಬಿಟ್ಟೆ ಫನ್ ಮಾಡಿದ್ದೀವಿ. ಆ ಕ್ಯಾರೆಕ್ಟರ್ನ ಇಷ್ಟಪಟ್ಟಿದ್ದೀವಿ. ಆ ಕ್ಯಾರೆಕ್ಟರ್ ಮಾಡಿದವ್ರ ಜೊತೆ ತುಂಬ ಚೆನ್ನಾಗಿತ್ತು ಎಲ್ಲ ಜರ್ನಿ. ಸೊ ಆಲ್ ಆಫ್ ದ ಸಡನ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನು, ಬಟ್ ಕೆಲವೊಂದು ಇರುತ್ತಲ್ಲ ಹಣೆ ಬರದಲ್ಲಿ ಇದಿಷ್ಟೇ ಅಂತ. ಸೊ ಆ ಕ್ಯಾರೆಕ್ಟರ್ ಹಣೆ ಬರದಲ್ಲಿ, ಆ ಕ್ಯಾರೆಕ್ಟರ್ ಮಾಡೋ ವ್ಯಕ್ತಿ ಹಣೆ ಬರದಲ್ಲಿ ಈ ಕ್ಯಾರೆಕ್ಟರ್ ಇಷ್ಟೇ ಅಂತ ಇತ್ತೇನೋ ವಿಡೋನು. ಅದು ಎಂಡ್ ಆಗ್ತಿದೆ ಇವತ್ತಿಗೆ. ಸೊ ಅದಕ್ಕೆ ನಾನು ವ್ಲಾಗ್ ಮಾಡೋದು ಸ್ಟಾಪ್ ಮಾಡಿದ್ದೆ, ಬಟ್ ಇವತ್ತು ನನಗೆ ಮಾಡಬೇಕಂತ ತುಂಬ ಅನ್ನಿಸ್ತು. ಸೊ ಅದಕ್ಕೆ ಪರ್ಮಿಷನ್ ತೊಗೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗಳಿಗೋಸ್ಕರ. ಆ ಕ್ಯಾರೆಕ್ಟರ್ ಫೀಲಿಂಗ್ ಹೇಗಿದೆ ಅಂತ ಕೇಳೋಣ ಬನ್ನಿ, ಹೇಳ್ತೀನಿ. ಓ ಶಿಟ್, ನಂಗೆ ಹೆಂಗೆ ಮಾತಾಡ್ಸ್ಬೇಕೇನು ಅಂತ ಗೊತ್ತಾಗ್ತಿಲ್ಲ. ಸೊ ಜರ್ನಿ ತುಂಬ ಚೆನ್ನಾಗಿತ್ತು ನಂದು, ಎಸ್ಪೆಷಲಿ 2.5 years ಒಂದು ಸೀರಿಯಲ್ಗೆ. ಈಗ ಇತ್ತೀಚೆಗೆ ಅಷ್ಟು ನಡೆಯೋದೇ ಇಲ್ಲ ಸೀರಿಯಲ್ಗಳು. ಅದರಲ್ಲಿ ಆಸೆ ಅನ್ನೋ ಸೀರಿಯಲ್ಲು ಇಷ್ಟು ವರ್ಷ ಬಂದಿದೆ, ಇನ್ನೂ ಬರುತ್ತೆ ಕೂಡ. ಬಟ್ ನಮ್ಮಲ್ಲಿ ಒಂದು ಬಾಂಡ್ ಸೆಟ್ ಆಗೋಗ್ಬಿಟ್ಟಿದೆ. ಕಷ್ಟ, ತುಂಬ ಕಷ್ಟ. ನನಗೂ ಏನು ಬಿಡೋದಕ್ಕೆ ಆಸೆ ಇಲ್ಲ ಆಸೆನ. ಬಟ್ ಇವ್ರು ಹೇಳ್ದಂಗೆ ಬರ್ದಿದ್ಮೇಲೆ ಅದೇ ಆಗೋದು. ದೇವ್ರು ಏನು ಬರ್ದಿದಾರೋ ಅದೇ ಆಗೋದು. ಸೊ ಇಟ್ ಇಸ್ ಹ್ಯಾಪನಿಂಗ್ ನಾವು. ಇವತ್ತು ನನ್ನ ಲಾಸ್ಟ್ ಡೇ. ಅಳಬಾರ್ದು ಅನ್ಕೋತೀನಿ. ಬೆಳಗ್ಗೆ ಬಂದ ತಕ್ಷಣ ಹತ್ಬಿಟ್ಲು, ನಮ್ಮನ್ನೆಲ್ರೂ ಅಳಿಸ್ಬಿಟ್ಲು. ನಮ್ಗೆ ಸಮಾಧಾನ ಮಾಡೋಕ್ಕೆ, ನನಗೆ ಎಕ್ಸ್ಪೆಷಲಿ ಸಮಾಧಾನ ಮಾಡೋಕ್ಕೆ ಬರಲ್ಲ. ಅಂದ್ರೂ ಈ ಥರ ಎಲ್ಲ ಆಗ್ಬಿಟ್ರೆ ಫಸ್ಟ್ ನಾನು ಹತ್ಬಿಡ್ತೀನಿ, ಸಮಾಧಾನ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ನಂಗೆ ಏನು ಹೇಳಬೇಕಂತ ಗೊತ್ತಾಗ್ತಲ್ಲ. ಬಟ್ I miss you a lot. I miss everyone a lot. Especially ನಮ್ದು ನಮ್ಮ ಗ್ಯಾಂಗ್ ಇತ್ತು, ಗ್ಯಾಂಗ್ ಬ್ಯಾಂಗ್ ಥರ. ಸೊ ನಮ್ಮ ಗ್ಯಾಂಗ್ ಏನಿತ್ತು 8 ಮೆಂಬರ್ಸ್ದು. ಅಮೃತ ಅಕ್ಕ ಹೋದಾಗಲೂ ವಿ ವರ್ ವೆರಿ ಅಪ್ಸೆಟ್ ಆ್ಯಂಡ್ ನಾವು ಐ ಆಮ್ ಗೋಯಿಂಗ್. ಸೊ ಒನ್ಸ್ ಅಗೇನ್ ಇಲ್ಲ, ಅದು ವಾಯ್ಡ್ನ ಯಾರು ಫಿಲ್ ಮಾಡೋಕ್ಕಾಗಲ್ಲ. ಕರಿತಿದ್ದಾರೆ. ಸೊ ಪ್ಲೀಸ್ 5 ನಿಮಿಷ ಮತ್ತೆ ಬಂದ್ಬಿಡ್ತೇನೆ. ಅದು ನೀನಾದ್ರೂ ಇವಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಅಲ್ಲಿಂದ ಅದೇ ಆಸೆ ನಮ್ಮ ರಂಗಿ. ಸೊ ನನ್ನ ಬಗ್ಗೆ ನಿಮಗೆ ಏನಾರ ಹೇಳೋದಿತ್ತಾ ಅಥವಾ ಸಮಥಿಂಗ್ ಯು ವಾಂಟ್ ಟು ಶೇರ್ ಇಬ್ರು? ನಾನು ಫಸ್ಟ್ ಆಫ್ ಆಲ್ ತುಂಬ ಬೇಜಾರಾಗ್ತದೆ. ಆ್ಯಂಡ್ ಇಟ್ಸ್ ಬೀನ್ ಲೈಕ್ 2.5 years of our journey. ಆ್ಯಂಡ್ ನಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಕೆಮಿಸ್ಟ್ರಿ ಬೆಳೆದಿತ್ತು. ಆ್ಯಂಡ್ ಅದು ಸ್ಕ್ರೀನಲ್ಲೂ ಕಾಣಿಸ್ತಾ ಇತ್ತು. ಐ ಥಿಂಕ್ ಐ ಮಿಸ್ಟೆಡ್ ಅ ಲಾಟ್. ನಾವು ಇವಾಗೂ ಐ ಹ್ಯಾವ್ ಹೋಪ್ಸ್ ಆ್ಯಂಡ್ ಐ ಆಮ್ ಸ್ಟಿಲ್ ಪ್ರೇಯಿಂಗ್ ಏನಾದರೂ ಮಾಡಿ ನಿನ್ನ ಉಳಿಸ್ಕೊಂಬಿಡ್ಲಿ ಅಂತ. ಒನ್ ಡೇ ಓಕೆ, ಬಟ್ ದಟ್ಸ್ ಸೋ ಸ್ವೀಟ್. ಆಗಿದ್ದರೆ ನಾನು ಖುಷಿ ಪಡ್ತಿದ್ದೆ. ನಾವು ಇಲ್ಲ ಮುಂಚೆ ಹೋಗ್ತಿರೋದ್ರ ಬಗ್ಗೆ ಮಾತಾಡ್ತೀವಿ. ಸೀರಿಯಸ್ ಆಗಿ ಇದ್ರೆ ನೀವು ಯಾಕೆ ನಗಿಸ್ತಾ ಇದ್ದೀರಾ? ಲಾಸ್ಟ್ ಡೇ ಓಕೆ. ನಂಗೇಶ್, ನಿಮಗೆ ನನ್ನ ಬಗ್ಗೆ ಬೇಜಾರಿದೆಯಮ್ಮ, ತುಂಬ ಬೇಜಾರಿದೆ. ನಾನು ಹೇಳಿದೆ ನಿಮಗೆ ತುಂಬ ಸಲ, ಒಂದ್ಸಲ ಅಲ್ಲ, 2 ಸಲ ಅಲ್ಲ, ತುಂಬ ಸಲ ಹೇಳಿದೆ ಯೋಚನೆ ಮಾಡು ಅಂತ. ನನಗೆ ಕೇಳಲಿಲ್ಲ. ಬೇಜಾರಿದೆ, ಕೇಳಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಎರಡು ಕಡೆಯಿಂದ ಇನ್ನೊಂದು 4 months ಇದ್ದಿದ್ರೆ 1000 ಎಪಿಸೋಡ್ ಮುಗಿದು 4 months 3 to 4 months 3 to 3 ಬಂದ್ಬಿಟ್ಟು 4 months ಅನ್ಸುತ್ತೆ. 1 hour ಎಪಿಸೋಡ್ ಮಾಡ್ತೀರಿ. 8 ಚಿಲ್ಲರೆ ಆಯ್ತಲ್ವಾ? 900 ನಿಯರ್ ಬಂತು. 4 months. ಸೊ ಬೇಜಾರಿದೆ ಸೋ ಮಚ್. ಪಿಕ್ಚರನ್ನ ನಾನು ಮಿಸ್ ಮಾಡ್ಕೊತೀನಿ, ಶ್ರುತಿನೆಲ್ಲ. ಶ್ರುತಿ ನೀವ್ ಯಾಕೆ ಮಿಸ್ ಮಾಡ್ಬೇಕು? ನೀವು
ಶೇರ್ ಮಾಡೋದಿತ್ತ ಇಂಚಿನ ಬಗ್ಗೆ ಆಗಲಿ ಶ್ರುತಿ ಬಗ್ಗೆ ಆಗಲಿ ಹೌ ಮಚ್ ಐ ವಿಲ್ ಮಿಸ್ ಮೀ ಇನ್ ದ ಸೆಟ್ ಆ್ಯಂಡ್ ನೀನು ಆ ನಗುನ ಮಿಸ್ ಮಾಡ್ಕೊಂತೀವಿ ಎಲ್ಲ ಇವಾಗ ನೀವು 3 ಜನಕ್ಕೂ ಕಳಿಸಿದ್ದೀನಿ ಯಾವುದು ನಂದು ಆಲ್ರೆಡಿ ಎಲ್ಲ ಆಗೋಗಿದೆ. ಕಾಸ್ಟ್ಯೂಮ್ ಚೇಂಜ್ ಹೇಳ್ತಾ ಇದ್ದಾರೆ. ನಾವು ಫೀಲಿಂಗ್ಸ್ ನ ಶೇರ್ ಮಾಡ್ಕೊಂತ ಇದ್ದೀವಿ. ಇವ್ರು ಕಾಸ್ಟ್ಯೂಮ್ ಚೇಂಜ್ ಅಂತ ಟೀಮಲ್ಲಿ ಇರೋರು ಪ್ರತಿಯೊಬ್ಬರು ಅಂದರೆ ಈ 8 ಜನ ಮನೆ ಕಲಾವಿದರು ಯಾರ್ಯಾರು ಇದ್ದೀವಿ ನಾವು ಅಷ್ಟು ಜನ ನಮ್ಮ ಪಾತ್ರ ಏನು ಅಂತ ಅರ್ಥ ಮಾಡಿಕೊಂಡು ಆ ಪಾತ್ರದ ಪೋಷಣೆ ಚೆನ್ನಾಗಾಗಿದೆ. ಅದರಲ್ಲಿ ಇಂಚರ ಕೂಡ ಒಂದು ಮೇಜರ್ ರೋಲ್ ಪ್ಲೇ ಮಾಡಿದ್ದಾಳೆ. ಓವರ್ ಆಲ್ ಶೋ ಒಂದು ಸಕ್ಸಸ್ಗೆ ಅವಳು ಒಂದು ಮೇಜರ್ ಪಾರ್ಟ್. ಬಿಟ್ಟೋಗ್ತಾ ಇದೆಯಾ ಅಂತ ಬೇಜಾರಿತ್ತು, ಆದ್ರೆ ಈಗಿಲ್ಲ. ಯಾಕಂದ್ರೆ ಇವಾಗ ನಿನ್ನ ಫ್ಯೂಚರ್ ಬೇರೇನೋ ಪ್ಲಾನ್ಸ್ ಇದೆ, ಅದಕ್ಕೆ ನೀನು ಒಳ್ಳೇದಾಗ್ಲಿ ಅಂತ ನಾವು ಸಪೋರ್ಟ್ ಮಾಡಬೇಕು. ನಾವು ಇನ್ನೂ ಬೇಜಾರಾಗಿ ಅಂತೆಲ್ಲ ಆಡಬಾರ್ದು. ಆಲ್ ದ ವೆರಿ ಬೆಸ್ಟ್. ಬೆಳಗ್ಗೆ ಅಳಿಸ್ಬಿಟ್ಟು ಹಿಂಗೆ ಹೇಳ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ನಾನೊಂದು ಕೊಟ್ಬಿಡ್ತೀನಿ ಬಿಡು. ನಿಮ್ಮಗಲ್ಲ ಎಪಿಸೋಡ್ ರವಿ ಶ್ರುತಿ ಎಪಿಸೋಡ್ ಬೇರೆ ಶ್ರುತಿ ಜೊತೆ ಫುಲ್ ಎಪಿಸೋಡ್ ಇಂಡಸ್ಟ್ರಿ ಚಿಕ್ಕದ ಮತ್ತೆ ಸಿಗೋಣ. ಸಿಕ್ಕೇ ಸಿಗ್ತೀವಿ ಡೆಫಿನೆಟ್ಲಿ. ಲವ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಇಟ್ ವಾಸ್ ಲವ್ಲಿ. ನಿಜವಾಗ್ಲೂ ಈ 3 ಜನ Group hug. ಮಂಗಗಳು ಹೇಗಿದ್ದಾರಲ್ಲ, ಗ್ರೂಪ್ ಗ್ರೂಪ್ ಅದಲ್ಲ ಇದು. ನಾನು ಇಲ್ಲಿ ಫುಲ್ ಚಪಾತಿ ಆಗೋಗುತ್ತೆ. ಬಟ್ ಈ 3 ಜನ ಏನಿದಾರಲ್ಲ ದೇರ್ ಲೈಕ್ ಈ ತರ ಕೋ ಆರ್ಟಿಸ್ಟ್ ಸಿಗೋದು ಸಾಧ್ಯನೇ ಇಲ್ಲ. ಆಕ್ಟಿಂಗ್ ಅಲ್ಲಾಗ್ಲಿ ಇನ್ಯಾವ್ದ್ರಲ್ಲಾಗ್ಲಿ ಬಟ್ ಆಲ್ ಟುಗೆದರ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ಸ್ ಇವ್ರು 3 ಜನ. ಅಂಡ್ ಏನ್ ಹೇಳಿ ನಂಗೆ ಅಳು ಬರುತ್ತೆ. ಸೊ ಆರ್ ಯು. ಥ್ಯಾಂಕ್ ಯು. ಐ ಮಿಸ್ ಯು ಗೈಸ್. ನೆಕ್ಸ್ಟ್ ನಾವಿಬ್ರು ಪೇರ್ ಮಾಡೋಣ. ನೀನು ಶ್ರುತಿ, ನಾನು ರವಿ. ಆಯ್ತು, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟು ಜನದ ಒಪಿನಿಯನ್ ಆಯಿತು. ಈಗ ಶಾಂತಿ ಮತ್ತು ರಂಗನಾಥ್ ಈ ಕ್ಯಾರೆಕ್ಟರ್ನ ಕೇಳೋಣ. ಹಿಂಗೆ ಫೀಲ್ ಆಗ್ತಿದೆ ಶ್ರುತಿ ಕ್ಯಾರೆಕ್ಟರ್ ಇವಾಗ ಬೇರೆ ಬರ್ತಿರೋದಕ್ಕೆ ಇಂಚು ಬದಲು ಹೆಂಗೆ ಅನಿಸಿದೆ? ಇಷ್ಟು ವರ್ಷ 2.5 ವರ್ಷ ವರ್ಕ್ ಮಾಡಿದ್ದು ಹೇಗಿತ್ತು ಆ ಹುಡುಗಿ ಜೊತೆ? ಯಾಕೆ ಸರಿ ಯಾಕೆ ಯಾವುದೇ ಪ್ರಾಜೆಕ್ಟ್ನ ಮಧ್ಯದಲ್ಲಿ ಯಾರು ಬಿಟ್ಬಿಟ್ಟು ಹೋದರೆ ನಂಗೆ ಇಷ್ಟ ಆಗಲ್ಲಮ್ಮ. ಭಾಳ ಸಿಂಪಲ್ ಸುಳ್ಳಕ್ಕೆ ಅದು ನನಗೆ ಇಷ್ಟ ಆಗಲ್ಲ. ಅವರು ಒಂದು ಸಂಸ್ಥೆ ನಡೆಸೋರು, ಸ್ಕೂಲ್ನ ಮಧ್ಯೆ ಬಿಟ್ಬಿಡೋ ರೆಸ್ಟೋರೆಂಟ್ ಇಷ್ಟ ಆಗ್ತಾನೆ ಕೇಳು. ನಾನು ಸಂಸ್ಥೆ ನಡೆಸೋರು, ಮಧ್ಯದಲ್ಲಿ 2 ದಿನಕ್ಕೆ ಓಡೋಗ್ತೀನಿ, ನನಗೆ ಇಷ್ಟ ಆಗ್ತಾರೆ ನನಗೆ. ಇಷ್ಟ ಆಗುತ್ತೆ. ನೀನು ಸರ್ ಅದನ್ನು ಹೆಂಗೆ ಸಂಭ್ರಮಿಸ್ತೀನಿ ನಾನು, ಏನು ಹೇಳಿ? ಮೊದಲನೇದು ವೈಯಕ್ತಿಕತೆ ಬೇರೆ, ಪರ್ಸನಲ್ ಬೇರೆ. ಆ ಹುಡುಗಿ ಟ್ಯಾಲೆಂಟ್ ಬಗ್ಗೆ ನನಗೆ ಅಷ್ಟೇ ಮಾತೇ ಇಲ್ಲ. ನಾನು ಇಲ್ಲೇ ನೋಡಿದ್ದು ಮುಂಚೆ 10 ವರ್ಷದಿಂದ ಮಾಡಿರೋ ಪಾಪ ಅವಳು, ಇಲ್ಲ ಅಂತ ಹೇಳ್ತಾಯಿಲ್ಲ. ಅದಕ್ಕೆ ಮುಂಚೆ ಮಾಡಿಲ್ಲ, ಆಯ್ತು ಮಾಡಿದಾರೆ ಅವಳು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ತುಂಬ ಮುದ್ದಾಗಿರೋ ಆ ಪಾತ್ರೆಗೆ ಕರೆಕ್ಟಾಗಿ ಅದಕ್ಕೆ ಕೆತ್ತಿ ಇಟ್ಬಿಟ್ಟು ಒಂದು ದೇವರು ಅನ್ನಂಗಿದೆ. ಅದು ಈ ಸೀರಿಯಲ್ ಎಲ್ಲರೂ ಹಂಗಿದ್ದಾರೆ. ಇವಮ್ಮನು ಹಂಗಿದ್ದಾರೆ, ನೀನು ಹಂಗೆ ಇದೆ. ನೀವು ಹಿಂಗೆ ನೋಡಿದಾಗಲೂ ಹೂ ಮಾರೋಳು ಥರನೇ ಕಾಣಿಸ್ತೀವಿ, ಅವ್ನು ಡ್ರೈವರ್ ಥರನೇ ಕಾಣಿಸ್ತಾನೆ, ಇವಮ್ಮ ಬಜಾರಿ ಥರನೇ ಕಾಣಿಸ್ತಾಳೆ. ಹಂಗೆ ಅವಳು ಜೆನ್ ಜಿ, ಅತ್ಯಂತ ಮಾಡರ್ನ್ ಆದ, ಅತ್ಯಂತ ಈ ಯುಗಕ್ಕೆ ಬೇಕಾದವ್ರು ಹೆಂಗಿರ್ತಾರೆ, ಹೆಂಗಿರ್ಬೇಕು ಒಬ್ಬಳು ಸೊಸೆ ಬಂದವಳು, ಡ್ರೆಸ್ಸಲ್ಲಾಗಲಿ ಮಾತುಕತೆಯಲ್ಲಾಗಲಿ ಅವನ್ನೆಲ್ಲ. ಆಮೇಲೆ ಅವಳು ಒಂದು ದೇವ್ರ ಒಂದು ಶಕ್ತಿ ಕೊಟ್ಬಿಟ್ಟೋಣ. ಲೀಲಾಜಾಲವಾದ ಅಭಿನಯ ಅಂದರೆ ರಿಸ್ಕ್ ಇಲ್ಲ, ಟೆನ್ಷನ್, ನಾವೆಲ್ಲ ಅರ್ಚಿ ಮೈಯೆಲ್ಲ ಪರ್ಚ್ಕೊಂಡು ಮಾಡೋ ಆ್ಯಕ್ಟಿಂಗ್ನ ಅವಳು ನೀರು ಕುಡ್ದಂಗೆ ಮಾಡ್ತಾಳೆ ಆರಾಮಾಗಿ. ಅದು ಆ ಪಾತ್ರಕ್ಕೂ ಸೂಟ್ ಆಗಿದೆ. ಆಮೇಲೆ ಜೆನ್ಜಿ ಆ ಥರದೊಂದು ಗುಣ ಇದೆ. ಆದರೆ ಜೆನ್ಜಿ ಗುಣ ಏನು ಅಂದರೆ ಗುಂಪಲ್ಲಿ ಆಳಕ್ಕೆ ಇಳಿದೇನೆ ತಪ್ಪಿಸ್ಕೊಂಬಿಡೋದು, ಸಂಬಂಧಗಳ ವಿಘಟನೆನ. ಇವತ್ತು ನಮ್ಮ ಸೀರಿಯಲ್ ಏನು ತೋರಿಸ್ತಾ ಇದೀವಲ್ಲ, ಹಾಗೆ ಇದು ಒಂದು ಕುಟುಂಬ ಹೊಡೆದೋಯ್ತು, ಮುಂದೆ ಕೊಟ್ಟೋಯ್ತು, ಯಾರೊಬ್ಬರು ಬರಲಿಲ್ಲ ಅಂತ ಯಾರೇ ಹೋದಾಗಲೂ ಸಂಕಟ ಆಗುತ್ತೆ. ಇದು ಸಂಕಟ ಆಗಿದೆ, ಬೇಜಾರು ನನಗೆ. ಆ ಬೇಜಾರಲ್ಲಿ ಮಾತಾಡೋಲ್ಲ ಅಂತ ಹೇಳಿದೆ ಅಷ್ಟೇ. ಹುಡುಗಿಯೆಲ್ಲ ಚೆನ್ನಾಗಿರಲಿ, ಒಳ್ಳೇದಾಗಲಿ ಅಂತ ಮನಸ್ಸಿಟ್ಟು ಹಾರೈಸ್ತೀನಿ. ಬಟ್ ನನಗೇನು ಪೂರ್ಣ ಸಮಾಧಾನ ಸಂತೋಷ ಏನಿಲ್ಲ. ನನಗೆ ಯಾರು ಪ್ರತಿ ಸಲ ಬಂದಾಗಲೂ ಜನಕ್ಕೆ ಆನ್ಸರ್ ಮಾಡ್ಬೇಕಾರೆ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿರ್ತಾರೆ, ಪ್ರೀತಿ ಮಾಡಿಬಿಟ್ಟಿರ್ತಾರೆ, ತಗ್ಗೊಂಬಿಟ್ಟಿರ್ತಾರೆ. ಎಲ್ಲಿಗೆ ಹೋದ್ರೆ ಅಮ್ಮಂಗೆ ಬೈತಾರೆ ಅನ್ನೋದು ಪ್ಲಸ್ಸು, ನನ್ನ ಹೆಂಡತಿಗೆ ಬೈತಾರೆ ಅನ್ನೋದು ಪ್ಲಸ್ಸು, ಅಮ್ಮನ ಕ್ಯಾರೆಕ್ಟ್ರಲ್ಲಿ ಗೆದ್ದಿರೋದು. ಎಲ್ಲಿ ಹೋದ್ರು ನನ್ನ ಕಾಲಿಗೆ ಬೀಳ್ತಾರೆ ಅಂತಂದರೆ ಅದು ಯಾವುದೋ ವ್ಯಕ್ತಿ ಪ್ಲಸ್ಸು, ಜನ ಸಂತೋಷ ಪಡ್ತಾರೆ. ಹಾಗೆ ಅವಳಿಗೆ ಎಷ್ಟು ಚೆನ್ನಾಗಿ ಮಾಡಿದ್ರು ಶ್ರುತಿ ನೆನ್ನೆ ಇವತ್ತು ಬೆಳಗ್ಗೆ ಕೂಡ ಯಾರೋ ಶ್ರುತಿ ಚೆನ್ನಾಗಿ ಮಾಡ್ತಾರಪ್ಪ, ನಾಳೆಯಿಂದ ಅವ್ರು ಇಲ್ಲಪ್ಪ ಅಂದರೆ ನೆಗೆಟಿವ್ ಅಲ್ವೇನ್ರಿ? ಅದು ಬೇಜಾರು ಅಷ್ಟೇ. ಇನ್ನೇನಿಲ್ಲ. ಮಗು ಎಲ್ಲರೂ ಚೆನ್ನಾಗಿದೆ, ಅದು ಯಾವಾಗಲೂ ಬಯಸ್ತೀನಿ. ನಮ್ಮ ಮುಂದಿನ ನನ್ನ ನಂತರದ 2 ತಲೆಮಾರಿನ ನಂತರದ ಮಗು ಅದು.
ಹಾಗೆ ನೋಡಿದ್ದಾರೆ. ಜನ್ರೇಷನ್ ಮುಂದಕ್ಕೆ ಹೊಟ್ಟೋಗಿದೆ. ಅವಳು ಯೋಚನೆ ಮಾಡೋ ರೀತಿ ನಾನು ಯೋಚನೆ ಮಾಡೋಕ್ಕಾಗಲ್ಲ. ಅವಳು ಏನೋ ರಪ್ ಅಂತ ಮಕ್ಕಳಲ್ಲಿ ಬಣ್ಣ ಬಳೆದ್ಬಿಟ್ಟು ಕೂದಲು ತೋರಿಸ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಕೈಯಲ್ಲಿ ಏನೇನೋ ಹುಬ್ಬು ಅದು ಇದು ಎಲ್ಲ ಹೇಳಿ ದುಡ್ಡು ಟಪ್ ಟಪ್ ಅಂತ ಬಂದೆ ಮಾಡಿಬಿಡ್ತಾಳೆ. ಇವ ಮಾತ್ರ ಸ್ಕೂಲ್ ಓಪನ್ ನೋಡೋಕ್ಕೂ ಇವ ಸೇರಿನಾರು ಮಾಡ್ಬೋದು. ನನಗೆ ರಂಗಭೂಮಿ ನಾಟಕ ಹೇಳ್ಬಿಟ್ಟು ಏನೂ ಗೊತ್ತಿಲ್ಲ. ಹಾಗಾಗಿ ಬೇಜಾರಿದೆ ಅಷ್ಟೇ. ನನಗೆ ಶ್ರುತಿ ಹೋಗ್ತಾ ಇರೋದು ತುಂಬ ಮನಸ್ಸಿನಲ್ಲಿ ಬೇಜಾರಿದೆ ಅನ್ನೋ ಸಂಕಟ ಬಿಟ್ಟರೆ ಇನ್ನೇನೂ ಇಲ್ಲ. ಅವಳು ಒಳ್ಳೆಯದಾಗಲಿ. ಆಮೇಲೆ ಅವಳ ವೈಯಕ್ತಿಕ ಬದುಕು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿರಲಿ. ಹೆಣ್ಮಕ್ಳು ವೈಯಕ್ತಿಕ ಬದುಕಿನಲ್ಲಿ ತುಂಬ ಚೆನ್ನಾಗಿದ್ದರೆ ಈ ದೇಶದ ನಾರಿ ಪ್ರಗತಿ ಬಹಳ ಚೆನ್ನಾಗಾಗುತ್ತೆ. ಅವ್ರು ಮಾನಸಿಕವಾಗಿ ಚೆನ್ನಾಗಿರಬೇಕು, ಗಟ್ಟಿ ಇರಬೇಕು. ಅವ್ರು ಸಂತೋಷವಾಗಿದ್ದರೆ ಇನ್ನೊಂದು 4 ಜನಕ್ಕೆ ಸಮಾಜಕ್ಕೆ ಒಳ್ಳೇದು ಮಾಡೋದನ್ನು ಸದಾ ಯೋಚನೆ ಮಾಡ್ತಾರೆ. ಅವ್ರು ಚೆನ್ನಾಗಿಲ್ಲದೆ ಹೋದರೆ ಇಡೀ ಸಮಾಜನೂ ಕೆಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ಅವಳು ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ ಅಂತ ಮನಸ್ಸಿಟ್ಟು ಹಾರೈಸ್ತೀನಪ್ಪ. ನಾನು ಹೆಂಡ್ತಿದ್ದು ಇದೇ ಮಾತು ಅಂದ್ಕೊತೀನಿ. ಅವಳು ಇನ್ನೂ ಒಂದು ಚೆನ್ನಾಗಿ ಮಾತಾಡ್ತಾಳೆ. ಯಾಕೆಂದರೆ ಸ್ಪಷ್ಟವಾದ ಇನ್ನೂ ಬಿಡಿಸಿ ಆಡುವ ಕನ್ನಡ ಅದು. ಹಾಗಾಗಿ ಇಲ್ಲ ಏನು ಹೇಳೋದು. ಹಾಂ, ಫಸ್ಟ್ ಆಫ್ ಆಲ್ ನಮಗೆ ಹಲವಾರು ವಿಷಯಗಳು ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ತಿಲ್ಲ ಇನ್ನು. ಯಾಕಂದರೆ ಇದರಲ್ಲಿ ನಿಮ್ಗೆ ಆಗಲೇ ಗೊತ್ತಿದೆ, ರೋಹಿಣಿ ಪಾತ್ರ ಬದಲಾಗಿತ್ತು. ಅದೇ ನಮಗೆ ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಯಾಕಂದರೆ 1, 2, 3 ಪಾತ್ರಗಳಾಯಿತು. ಅಮೃತ ಆಗಿ ನಾವು ತುಂಬ ಜಲ್ಲಾಗಿಬಿಟ್ಟಿದ್ವಿ. ಈ ನಮ್ಮ ಸೀರಿಯಲಲ್ಲಿ ಏನು ಸಮಸ್ಯೆ ಅಂದರೆ, ನಾವು ಯಾರು ಇದನ್ನು ಒಂದು ಸೀರಿಯಲ್ಲು ಒಂದು ಇದು ಅಂತ ನೋಡ್ತಾ ಇಲ್ಲ. ನಾವು ಆಲ್ರೆಡಿ ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀವಿ. ನಮ್ಮಗಳಿಗೆ ನಾವು ಹೆಂಗಿದ್ದೀವೋ, ಪಾತ್ರ ಹೆಂಗೆ ಆ್ಯಕ್ಟ್ ಮಾಡ್ತೀವೋ ಅದೇ ಥರನೇ ಆಫ್ ದಿ ಸ್ಕ್ರೀನು, ಅದೇ ಥರನೇ ಮೋಸ್ಟ್ ಆಫ್ ದಿ ಟೈಮ್ ಅದೇ ಥರನೇ ಬಿಹೇವ್ ಮಾಡೋದು. ಸೊ ಹಾಗಾಗಿ ಒಂದು ಅನ್ಯೂನ್ಯತೆ ಬೆಳೆದುಬಿಟ್ಟಿದೆ. ಆ್ಯಂಡ್ ಒಂದು ಸಕ್ಸಸ್ಫುಲ್ ಸೀರಿಯಲ್ 2.5 ವರ್ಷ ಹೀಗೆ ನಂಬರ್ 1 ಆಗಿ ಹೋಗೋದು ಬಹಳ ಕಷ್ಟ ಇದೆ ಈಗಿರೋ ಸಿನಾರಿಯೋಲ್ಲಿ. ಅಂಥದ್ರಲ್ಲಿ ಆಸೆ ಅನ್ನೋ ಒಂದು ಸೀರಿಯಲು ನಿಮ್ಮೆಲ್ರಿಗೂ ಇಷ್ಟ ಆಗಿ, ಅದು ಮಾತ್ರ ಅಲ್ಲ, ಅದರಲ್ಲಿರೋ ಪ್ರತಿಯೊಂದು ಪಾತ್ರ ನಿಮಗೆ ಇಷ್ಟ ಆಗಿ ಅಂತ ಇಷ್ಟಪಡುವಂಥ, ನೀವು ನಿಮಗೆ ತುಂಬ ಫೇವ್ರೇಟ್ ಅಂತ ಹೇಳೋವಂಥ ಒಂದು ಪಾತ್ರದಲ್ಲಿ ಶ್ರುತಿ ವಾಸ್ ಆಲ್ಸೋ ಒನ್ ಆಫ್ ದಿ ಫೇವ್ರೇಟ್. ಮೋಸ್ಟ್ ಆಫ್ ದಿ ಜನಕ್ಕೆ ಒಂದು ಫೇವ್ರೇಟ್ ಕ್ಯಾರೆಕ್ಟರ್ ಆಗಿತ್ತು ಅದು ಶ್ರುತಿ ಅನ್ನೋದು. ಯಾಕೆಂದರೆ ಅವಳು ಸಕ್ಕರೆಗೆ ಟಾಂಟ್ ಕೊಡೋ ಒಂದೇ ಒಂದು ಪರ್ಸನ್ ಅಂದರೆ ಶ್ರುತಿನೇ. ಸುಮ್ಮನಿರತ್ತೆ, ನಿಮ್ಗೇನು ಗೊತ್ತು, ನಿಮ್ಗೇನು ಗೊತ್ತಿಲ್ಲ ಅಂತ ಹೇಳೋದು ಶ್ರುತಿ ಮಾತ್ರನೇ. ಸೊ ಆ ಕ್ಯಾರೆಕ್ಟ್ರಲ್ಲಿ ಶಿ ವಾಸ್ ಸೋ ವೆಲ್. ಅವಳು ಹಂಗೆ ಅದೇ ರಮೇಶ್ ಸರ್ ಹೇಳ್ದಂಗೆ ಸರಳವಾಗೇ ಹೇಳ್ಬಿಡ್ತಿದ್ಲು. ಅದಕ್ಕೆ ಅವಳಿಗೆ ಸ್ಪೆಷಲಾಗಿ ಏನು ಅದು ಹೇಳ್ಕೊಡ್ಬೇಕಾಗೇ ಇರಲಿಲ್ಲ. ಅರ್ಥ ಮಾಡ್ಕೊಂಬಿಟ್ಟಿದ್ಲು ಕ್ಯಾರೆಕ್ಟ್ರು ಅಷ್ಟು ಚೆನ್ನಾಗಿ. ಆ್ಯಂಡ್ ನಾವು ವಿ ಹ್ಯಾವ್ ಟ್ರಾವೆಲ್ ಟುಗೆದರ್, ಲೈಕ್ ಯುನೋ ಪರ್ಸ್ನಲ್ ಲೈಫಲ್ಲಾಗಿರ್ಬೋದು, ಪ್ರೊಫೆಷ್ನಲ್ ಲೈಫಲ್ಲಾಗಿರಲಿ. ಒಂದು 2.5 ವರ್ಷ ಜರ್ನಿ ಅನ್ನೋದು ಇಸ್ ನಾಟ್ ಅನ್ ಈಸಿ ಜೋಕ್ ಎಟ್ ಆಲ್. ಆ್ಯಂಡ್ ಶಿ ಈಸ್ ಆಲ್ವೇಸ್ ಅ ಬಬ್ಲಿ ಚಬ್ಬಿ. ನಮ್ಮನ್ನೆಲ್ಲ ನಗಿಸ್ಕೊಂಡು ನಮ್ಮನ್ನು ಏನು ಮಾಡೋದು, ಸುಮ್ಮನೆ ಇದ್ರೂ ಬಿಡಲ್ಲ, ಹಿಂಗೆ ಏನೋ ಒಂದು ಕಿತಾಪತಿ ಮಾಡ್ತಿರ್ತಾಳೆ. ಪರ್ಸ್ನಲಿ ಹೇಳಬೇಕು ಅಂದರೆ ನನಗೆ ಅವಳು ಹೋಗೋದು ಖಂಡಿತ ಇಷ್ಟ ಇಲ್ಲ. ನಾನದು ಹಲವಾರು ಸಲ ಹೇಳ್ಬಿಡ್ತೀನಿ, ಬೇಡ ಬೇಡ ಬೇಡ. ಬಟ್ ಕೆಲವೊಂದು ರೀಸನ್ಸ್ನ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ನಮ್ಮ ಕೈಯಲ್ಲಿ ಇದ್ದಿದ್ರೆ ನಾವೇನಾದರೂ ಮಾಡಿಬಿಡ್ಬೋದಿತ್ತು. ನಮ್ಮ ಕಂಟ್ರೋಲಲ್ಲಿ ಇಲ್ಲದೇ ಇರೋದು ನನಗೆ ಅದು ಕಷ್ಟ. ಐ ವಿಶ್ ಐ ಹ್ಯಾಡ್ ದಟ್ ಪವರ್. ಐ ರಿಯಲಿ ವಿಶ್ ಐ ಹ್ಯಾಡ್ ದಟ್ ಪವರ್ ಟು ರಿಟೈನ್ ಲಾಟ್ ಆಫ್ ಪೀಪಲ್ ಪರ್ಸ್ನಲಿ. ಇಟ್ಸ್ ನಾಟ್ ಈಸಿ. we have come a long way. We have traveled so many years together, so many days together, and ಒಟ್ಟಿಗೆ ಊಟ ಮಾಡಿದ್ದೀವಿ, ಒಟ್ಟಿಗೆ ಓಡಾಡಿದ್ದೀವಿ, ಒಟ್ಟಿಗೆ ಪಾರ್ಟಿ ಮಾಡಿದ್ದೀವಿ, ಒಟ್ಟಿಗೆ ಕಿಂಡಲ್ ಜಗಳ ಅಂತೂ ಮಾಡಿಲ್ಲ. ಜಗಳ ಅಂತೂ ಮಾಡಿಲ್ಲ. ಹಿಂಗೆ ಪುಚ್ಕು ಅಂತ ಮಾಡ್ತಿರ್ತೀವಿ ಯಾವಾಗಲೂ ಇವನ್ನ. ಸೊ ಶ್ರುತಿನ ಬಿಟ್ಕೊಡೋದು ಇಟ್ಸ್ ನಾಟ್ ಅನ್ ಈಸಿ ಜೋಕ್, ಬಟ್ ಶಿ ವಿಲ್ ಬಿ ಆಲ್ವೇಸ್ ವಿತ್ ಅಸ್. ಶಿ ವಿಲ್ ಆಲ್ವೇಸ್ ಬಿ ಅ ಪಾರ್ಟ್ ಆಫ್ ಅಸ್. ನಾವು ಬಂದ ತಕ್ಷಣ ಅಂದರೆ ಇಂಚು ಬಲ್ಲ ಅಂತ ಕೇಳ್ತಿರ್ತೀವಿ. ಹಂಗೇನೆ ಇಂಚು ವಿಲ್ ಆಲ್ವೇಸ್ ಬಿ ನಮ್ಮ ಎಲ್ಲ ಇಂಚಲ್ಲೂ ಇಂಚು ಇರ್ತಾಳೆ. ಶಿ ಇಸ್ ಅ ಲವ್ಲಿ ಕಿಡ್. ಸೊ ಗಾಡ್ ಬ್ಲೆಸ್ ಹರ್. ಅವಳಿಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ, ಇದಕ್ಕಿಂತ ಅದ್ಭುತವಾದ ಪಾತ್ರಗಳು ಸಿಗಲಿ, ಇದಕ್ಕಿಂತ ಅವಳ ಕೆರಿಯರ್ಗೆ ಬೆನಿಫಿಷಿಯಲ್ ಆಗುವಂಥ, ಅವಳ ಪರ್ಸ್ನಲ್ ಲೈಫಿಗೆ ಬೆನಿಫಿಷಿಯಲ್ ಆಗುವಂಥ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ. ಆ್ಯಂಡ್ ಅವಳ ಪರ್ಸ್ನಲ್ ಲೈಫ್ ಹಾಗೆ ರಮೇಶ್ ಸರ್ ಹೇಳ್ದಂಗೆ ಹೆಣ್ಮಕ್ಳಿಗೆ ಮದುವೆ, ಮನೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಲೈಫಲ್ಲೂ ಅವಳಿಗೆ ಒಳ್ಳೆಯ ಒಂದು ಸಕ್ಸಸ್ಫುಲ್ ಮ್ಯಾರಿಡ್ ಲೈಫ್ ಆ್ಯಂಡ್ ಬ್ಯೂಟಿಫುಲ್ ಮ್ಯಾರಿಡ್ ಲೈಫ್ ಸಿಗುತ್ತೆ. ಏನು ಸಿಗಲಿ ಅಲ್ಲ, ಸಿಗುತ್ತೆ. ಸೊ ಆ್ಯಂಡ್ ಶಿ ವಿಲ್ ಮೇಕ್ ಇಟ್ ಬ್ಯೂಟಿಫುಲ್. ಶಿ ವಿಲ್ ಮೇಕ್ ಶ್ಯೂರ್ ದಟ್ ಇಟ್ ಈಸ್ ಬ್ಯೂಟಿಫುಲ್. ಸೊ ಆ ಥರ ಕ್ಯಾರೆಕ್ಟರ್ಗಳು. ಸೊ ಅದು ಹಿಂಗಾದ್ರೂ ಮಾಡಿ ರೆಡಿ ಮಾಡಿಬಿಡ್ತಾಳೆ ಅವಳು. ಹೊಡೆದು ಏನಾದರೂ ರೆಡಿ ಮಾಡಿಬಿಡ್ತಾಳೆ. ಸೊ ಹಾಗೆ ಶಿ ವಿಲ್ ಆಲ್ವೇಸ್ ಬಿ ದೇರ್. ಮತ್ತು ನಾವು ಇಂಚು ಜೊತೆ ಸೇರೋದು ಇನ್ನೊಂದು ಪ್ರಾಜೆಕ್ಟ್ ಖಂಡಿತ ನಾವು ಮಾಡ್ತೀವಿ ಒಟ್ಟಿಗೆ. ಅದಾದಮೇಲೆ ಅವಳು
ಲೈಫ್ ಪ್ರಾಜೆಕ್ಟ್ ಇದೆಯಲ್ಲ ಅದರಲ್ಲೂ ನಾವು ಬರ್ಬೇಕಲ್ಲ. ಆಲ್ ದಿ ಬೆಸ್ಟ್ ಇಂಚು. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಲವ್ ಯು ಟು. ಐ ಮಿಸ್ ಯು. ವಿಲ್ ಮಿಸ್ ಯು ಆಲ್ಸೋ. ಬೆಳಗ್ಗೆ ಬಂದ ತಕ್ಷಣ ನೋಡ್ತೀವಿ ಯಾರು ನಮ್ಮನ್ನ ಕೆದ್ಕೋರಿಲ್ವಲ್ಲ ಕೇಳ್ಕೋರಿಲ್ವಲ್ಲ. ಅಲ್ಲ ಆದ್ಮೇಲೆ ಕಾಲ್ ಮಾಡ್ಕೊಳಕ್ತೀನಿ ಬಿಡಿ. ಕಾಲ್ ಮಾಡಲ್ಲ, ಬಟ್ ನಿನ್ ಪರ್ಸನಲ್ ಕೇಳ್ಕೋದಿದೆಯಲ್ಲ ಅದು ಪರ್ಸನಲ್ ಅಟ್ಯಾಕ್ ಮಾಡಿ ಅದು ಹೇಳಕ್ಕಾಗಲ್ಲ ನಾವು, ಅದು ಸ್ವಲ್ಪ ಪ್ರೈವೇಟ್ ವಿಷಯಗಳು, ಹಂಗಾಗಿ ಇದನ್ನ ಮಾತ್ರ ಹೇಳಕ್ ಸಾಧ್ಯ ಅಷ್ಟೇ. ಆಲ್ ದಿ ಬೆಸ್ಟ್ ಇಂಚು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ವಿಲ್ ಸಿ ಸೂನ್. ಇದೆ ನಮ್ಮ ಆಸೆ. ಆಸೆ ನಮ್ಗೆ ಏನು ಕೊಟ್ಟಿದೆ ಅಂತ ಕೇಳ್ತಾರಲ್ಲ ಜನ, ಇದನ್ನೇ ಕೊಟ್ಟಿರೋದು. ಫ್ಯಾಮಿಲಿ ಕೊಟ್ಟಿದೆ. ಹೌದು ಏನು ಕೊಡ್ತೋ ಬಿಡ್ತೋ, ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್. ಕ್ಯೂಟ್. ಇವಳಿಗೆ ಚಪಾತಿ ಮತ್ತು ಇದಿಷ್ಟ ಅಂತ ಹೇಳಿಬಿಟ್ಟು ನಂಗೋಸ್ಕರ ತಂದಿದ್ದಾರೆ. ಸ್ನೇಹಮ್ಮ ಅವಳಿಗೋಸ್ಕರ ತಂದಿದ್ದಾರೆ. ಬಟ್ ಏನಂತ ಹೇಳ್ತಿದ್ದಾಳೆ ಅಂತ ಹೇಳಿದ್ರೆ, ಯಾರಿಗೂ ಕೊಡಲ್ಲ, ನಾನು ಒಬ್ಬಳೇ ತಿಂತೀನಿ ಅಂತ ಎಮ್ಮೆ ಥರ ತಿಂತಿದ್ದಾಳೆ. ಹೊಟ್ಟೆ ನೋವು ಬರುತ್ತೆ ಇವತ್ತು ಅವಳಿಗೆ. ನೀವೆಲ್ಲ ಮುಂದೆನೂ ತಿನ್ಬೋದು. ಯಾವಾಗ ಬರ್ತೀರೋ ಮತ್ತೆ ಸೆಟ್ಟಿಗೆ ನಿಮ್ನೆಲ್ಲ ನೋಡೋಕ್ಕೆ. ಓವರ್ ಆ್ಯಕ್ಟಿಂಗ್ ರಾಣಿ. ಅದೇ ಗೊತ್ತು, ನಾನು ಹೇಳ್ದೆ ಅವಳಿಗೆ ಹೆಂಗಂಗೋ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹುಡುಗನ ಥರ, ಇಂಜೆಕ್ಷನ್ ಥರ ಕಾಣಿಸ್ತಿದೆ. ಕಮ್ಮಿ ಪ್ರಿಯಾ ಅದು ಫೀಲ್. ಏ ಇದು ಮಂಗ ನೇಮ ಮಂಗನ್ ನೋಡ್ಕೋತಾ ಇದೀವಿ ನಾವು. ಅವ್ರು ಹುಡುಗ ಚೆನ್ನಾಗಿದೆ. ಹೋಗ್ಲಿ ಪಾಪ ಅಂತ ಇರುತ್ತೆ, ಒಂದಿನ ಬಿಟ್ಬಿಡ್ತೀವಿ. ಲಾಸ್ಟ್ ಓರ ಎಲ್ಲ ಆಡ್ಬೇಡ, ಸುಮ್ಮನೆ ನಿಂತು. ಅಲ್ಲ ಲಾಸ್ಟ್ ಇವಾಗಿಂದ ಇದ್ರಲ್ಲಿ ಮತ್ತೆ ಕೊಡಲ್ಲ ಅಂತ. ಥ್ಯಾಂಕ್ಸ್ ನೇಮ. ಏನಂತ ಇವತ್ತೆಲ್ಲರ ಕೈ ಒಂದೊಂದು ತುತ್ತು ತಿಂತಿದೆ. ಹೆಂಗೆ ನಾನೇ ನಮ್ಮನೆದು ಏನು ತಿನ್ವಾ ಅಂತ 1500 ತನಕ ಕೇಳ್ತಾರೆ, ಬಂದ್ಬಿಡ್ತಾರೆ. ಯಾರು ನಾನಂತ ನಾನು ಅಂದಲ್ಲಿ ಇರ್ತಾರೆ ನಾನೇ ಲಾಸ್ಟ್ ಕುಂಬ್ಳಕ್ಕೆ ಬಿಡೋದು. ಗ್ಯಾರಂಟಿ. ಹಪ್ಪಳದ ಜೊತೆಗೆ ಜಿಲೇಬಿ ನೆಂಚ್ಕೊಂಡು ತಿಂದಿದ್ದು ನೋಡಿದ್ದು ಒಂದೇ ಮಲಯಾಳಿ ನಾನು ಲೈಫಲ್ಲಿ. ನಾನು ಹಿಂದ್ರು ಏನು ತಿನ್ಸಿಲ್ಲ. ಅಭಿಜ್ಞಾ ಥ್ಯಾಂಕ್ಸ್. ಒಂದಿವ್ಸ ನಕ್ರೆ ಅದು ಒಳ್ಳೆ ಪಂಕ್ತಿ. ಓ ಇವರು ಹೋಗ್ತಿದ್ದಾರಾ? ಓಕೆ. ಮಾತು ಕೇಳ್ತಾಳೆ ಅನ್ನೋ ನಂಬಿಕೆ ಇದೆಯಾ? ಹಾಯ್ ಶ್ರುತಿ. ರವಿ ಹೆಂಗನ್ಸಿದೆ ಅವಳ ಜೊತೆ ಲಾಸ್ಟ್ ಸೀನ್? ಓವರ್ ಆ್ಯಕ್ಟಿಂಗ್ ಆಡಬೇಡ, ಅದಕ್ಕೆ ಆಕ್ಟರ್ ಆಗಿರೋದು ಅವನು. ಹಿಂಗೆ ಆಡಿದ್ರೆ ನೋಡು ನಂಗೆ ಬೇಜಾರ. ಎಷ್ಟು ಪೇಜು ಏನು ಸೀನ್ ಇರೋದು? ಆ ಸೀನಲ್ಲಿ ಅಳೋದಿದ್ರೆ ನಿಜವಾಗ್ಲೂ ಅಳ್ತೀನಿ ನಾನು. ಅಳೋದಿಲ್ಲ, ಮುಖ ತೋರ್ಸು. ಸ್ಮೈಲ್ ಮಾಡುತ್ತಾಳೆ ಅಂತ ಇದೆ ಲಾಸ್ಟಲ್ಲಿ. ನಾನು ಏನು ಮಾಡಲಿ? ಮಾಡುತ್ತಾಳೆ ನಾನು. ನೀನಾ? ಇಲ್ಲ ನೀತು ಸ್ಮೈಲ್ ಮಾಡೋದು. ನೀತು ಸ್ಮೈಲ್ ಮಾಡ್ತಾಳಂತೆ. ನಮಗೆ ನೋಡಿ ಸೆಂಟ್ರಲ್ ಅವ್ರದ್ದೆಲ್ಲ ಇದೆ ಪ್ರಾಬ್ಲಮ್ಮು. ನಾವು ಅಳ್ತಾ ಇದ್ರೆ ಅವ್ರು ಸ್ಮೈಲ್ ಮಾಡ್ತಿದ್ದಾರೆ. ಶ್ರುತಿ ಓದು, ನೀನು ಮುಂದಕ್ಕೆ ಓದು. ಲಾಸ್ಟ್ ಎಂದು ಫೋನ್ ತೆಗೆದು ನೀತುಗೆ ಕಾಲ್ ಮಾಡುತ್ತಾನೆ. ಹೋಟೆಲ್ ನೀತು ಕಾಲ್ ಪಿಕ್ ಮಾಡಿ ಕಂಬೈನ್ ಸ್ಟಡಿ ಮಾಡ್ತಿದ್ದಾರೆ. ಹೇಳು ರವಿ. ನೀತು ಡೌರಾಣಿ. ಸೊ ವಿಡಿಯೋ ಏನು ಕಟ್ ಆಗಿತ್ತು, ಏನು ಶಾರ್ಟಿಗೆ ಕರೆದಿದ್ರು, ಅದರಿಂದ ನಾವು ಅಲ್ಲೇ ಪಾಸ್ ಮಾಡಿದ್ವಿ. ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಫುಲ್ ಹ್ಯಾಪಿ. ಬಟ್ ಇವಾಗ ಇನ್ನೊಂದು ಟ್ವಿಸ್ಟ್ ಅಂತ ಹೇಳಿದ್ರೆ, ಇನ್ನೊಂದು ರೋಹಿಣಿ, ಸಾರಿ ಇನ್ನೊಂದು ಟ್ವಿಸ್ಟ್ ಅಂತ ಹೇಳಿದ್ರೆ, ಅವತ್ತು ಮಾಡಿದ ವಿಡಿಯೋದಲ್ಲಿ ಇರಲಿಲ್ಲ. ಈಗ ತೋರಿಸಿ ಅದೇ ಶ್ರುತಿ ಅವರೇನೆ, ನೀವು ಅದು ಎಡಿಟ್ ಮಾಡ್ಕೊಳ್ಳಿ. ಶ್ರುತಿ. ಸೊ ಅದು ಮುಖ ರಿವೀಲ್ ಮಾಡ್ತೀನಿ ಇನ್ನೊಂದಿನ. ಬ್ಯಾಕ್ ಮಾತ್ರ ತೋರಿಸೋದು ಸರ್ಪ್ರೈಸ್. ಅದೆಲ್ಲ ಫುಲ್ ಖುಷಿಯಾಗಿದ್ದೀನಿ ನೋಡು. ನೀನು ಹೋಗ್ತಾ ಇದೀಯ ಅಂತ ಫುಲ್ ಖುಷಿಯಾಗಿದ್ದೀನಿ ನಾನು. ಸೂಪರ್. ಆಯ್ತಲ್ಲ, ಲಾಸ್ಟ್ ಸೀನ್ ತುಂಬಾ ಚೆನ್ನಾಗಿತ್ತು. ಆ ಸೀನ್ ಅಂತೂ
ಸೊ ನೆಕ್ಸ್ಟ್ ಸೀನ್ ಬೇರೆ ಶ್ರುತಿ ಅವ್ರು ಮಾಡ್ತಿದ್ದದ್ದು ನೋಡಿ ಆ ಸೀನು ನಾನೇ ಮಾಡಬೇಕು ಅಂತ ಅನ್ನಿಸ್ತು. ಬಟ್ ಯಾ ಎವ್ರಿಥಿಂಗ್ ಈಸ್ ನಾಟ್ ಪಾಸಿಬಲ್ ಬಿಡ್ತಾ ಇರೋದ್ರಿಂದ ಆ ಸೀನ್ ಮಾಡಿದೆ, ಅಳು ಬಂತು, ಅತ್ತೆ ಇವಳಾಗಿ ಮಾಡಿದೆ, ಮತ್ತೆ ಅತ್ತೆ ಅಳ್ತಾನೆ ಇದ್ದೀನಿ. ಪ್ರಾಬ್ಲಿ ಒಂದು ಬೇಕು ಒಂದು 2-3 ವಾರ. ನಾನು ಅದು ಸ್ಟೇಟಸ್ ಹಾಕಿದ ತಕ್ಷಣ ನೀವೆಲ್ಲರೂ ಏನು ಗೆಸ್ ಮಾಡಿದ್ದೋ ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಇನ್ನೇನಂದ್ರೆ ಬೇಜಾರಾಗ್ತದೆ. ಓಕೆ, ಶ್ರುತಿ ಕ್ಯಾರೆಕ್ಟರ್ ನಿಮಗೆ ಇಷ್ಟು ವರ್ಷ ಏನು ತಂದ್ಕೊಡ್ತು ಆ್ಯಂಡ್ ಅದರಿಂದ ಏನು ತೊಗೊಂಡೆ ನೀನು? ಶ್ರುತಿ ಕ್ಯಾರೆಕ್ಟರ್ ಆ್ಯಕ್ಚುಲಿ ಇಂಚರ ಹೇಗೋ ಹಾಗೆ ಇರೋದು ಈ ಕ್ಯಾರೆಕ್ಟ್ರು. ತುಂಬ ನಾನು ಏನಂತ ಚೇಂಜಸ್ ಮಾಡಬೇಕಾಗಿಲ್ಲ. ಇಷ್ಟೊಂದು ನಾನು ಅಪ್ ಫ್ರಂಟಾಗಿ ಮಾತಾಡಲ್ಲ. ದೇವರಾಣಿಗೆ ಎಲ್ರಿಗೂ ಇಷ್ಟ, ಎಲ್ಲರ ಮನೇಲೂ ಎಲ್ಲರೂ ಜಾಸ್ತಿ ಇಷ್ಟಪಡೋ ಕ್ಯಾರೆಕ್ಟರ್, ಒಂದು ಯೂನಿಕ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅದು ಶ್ರುತಿದೆ. ನಮ್ಮ ಆಸೆ ಸೀರಿಯಲಲ್ಲಿ ಯೂನಿಕ್ ಅಂದರೆ ಯೂನಿಕ್ ಕ್ಯಾರೆಕ್ಟರ್, ಬಬ್ಲಿ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಜೀವ ತುಂಬಿದ್ರು. ಸೋ ಹ್ಯಾಪಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಇನ್ನು ದೊಡ್ಡ ಪ್ರಾಜೆಕ್ಟ್ ಸಿಗಲಿ. ಅದೇ ಹಿಂಗೆ ಗುಂಡಿಗಿದೆಯಲ್ಲ ಪ್ರಪಂಚ, ಅದರಲ್ಲಿ ಹಿಂಗೆ ರೌಂಡ್ ಹಾಕೊಂಡು ಮತ್ತೆ ಸಿಗೋಣ. ಮತ್ತೆ ಸಿಗೋಣ, ಮತ್ತೆ ವರ್ಕ್ ಮಾಡೋಣ. ಡೆಫಿನೆಟ್ಲಿ ಮಾರ್ನಿಂಗ್ ಬಂದ ತಕ್ಷಣ ಎಲ್ಲರೂ ಒಂದು ರೌಂಡ್ ಹಗ್ ಮಾಡಿ ಕುಚು ಎಲ್ಲ ಮಾಡಿ ಮಾರ್ನಿಂಗ್ ಅದನ್ನು ತುಂಬ ಪಾರ್ಟ್ನ ಮಿಸ್ ಮಾಡ್ಕೊತೀವಿ. ನಾವೆಲ್ಲ ಶೂಟಿಂಗ್ ಬಂದರೆ ಓಕೆ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಫುಲ್ ಪಟ್ ಅಂತ ರೆಡಿ ಆಗ್ತೀವಿ. ಬಟ್ ಇವಳು ಹಂಗಲ್ಲ, ಎಲ್ಲರ ಹತ್ರನೂ ಹೋಗಿ ಎಲ್ರಿಗೂ ಹಗ್ ಮಾಡಿ ಎಲ್ಲರೂ ಮಾತಾಡಿಸಿ, ಸೊ ಅದೊಂದು ರೂಟೀನ್ ಥರ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದಾಳೆ. ಅವಳಿಲ್ಲ ಅಂದಾಗೂ ನಮ್ದು ಏನಾದ್ರು ಸೀನ್ ಇದ್ದಾಗ ಇವಳು ಬಂದಿಲ್ವಲ್ಲ ಮಿಸ್ ಮಾಡ್ಕೋತೀವಿ. ಅವಳು ತುಂಟು ಮಾತು ಆ್ಯಂಡ್ ರಿಯಲ್ ಲೈಫಲ್ಲೂ ಅಷ್ಟೇ ಏನೇ ಆದ್ರೂ ಏನು ಹೆಸಿಟೇಟ್ನೇ ಮಾಡಲ್ಲ, ಹಂಗೆ ಮಾತಾಡ್ಬಿಡ್ತಾಳೆ. ಸೊ ತುಂಬ ಚೆನ್ನಾಗಿ ಜೋವಿಯಲ್ ಆಗಿದ್ಲು. ಅದನ್ನ ತುಂಬ ಮಿಸ್ ಮಾಡ್ಕೊತೀನಿ. ಬಟ್ ಅಪಾರ್ಟ್ ದಟ್ ಕರಿತೀನಿ ಎಲ್ಲಾದ್ರೂ ಹೊರಗಡೆ ಹೋದಾಗ ಪ್ಲೀಸ್ ಬರ್ತೀನಿ. ಅದಕ್ಕೆ ಏನಂತಾರೆ ರಿಯೂನಿಯನ್ ಆಗುತ್ತೆ ಆಸೆದು. ಬಟ್ ಈ ಸೆಟ್ಟು ಕ್ಯಾರೆಕ್ಟರ್ ಸ್ವಲ್ಪ ಶ್ರುತಿ ಕ್ಯಾರೆಕ್ಟರ್, ಆ ಬಟ್ಟೆ ಮತ್ತೆ ಹಾಕಲ್ಲ ನನ್ನ ಕಾಸ್ಟ್ಯೂಮ್ಸು ಆ್ಯಂಡ್ ಡೈಲಾಗ್ಸ್ ಆಗಲಿ, ಮೀನಾ, ಸೂರ್ಯ, ಶಾಂತಿ, ರಂಗ, ನೀವೇನೇನೋ ಕರಿತೀರಾ, ಕರಿ ನನ್ನನ್ನು ಮೀನಾ ಮರಿ, ಗಿಳಿ ಮರಿ, ಮೀನಾ ಮರಿ. ಸೊ ನಮ್ದು ಓನು ನೀವು ತುಂಬಾ ಮಿಸ್ ಮಾಡ್ತೀರಾ ಡೆಫಿನೆಟ್ಲಿ. ಇವರು ನಾವಂತೂ ಸಿಕ್ಕಾಬಿಟ್ಟೆ ಮಿಸ್ ಮಾಡ್ತೀವಿ.